ಮಂಜುನಾಥ ಬಿ ಅಂತ ಯರ್ನಾಗನಹಳ್ಳಿ ಯುವಕ ನ್ಯಾಸನಹಳ್ಳಿ ಯರಮಾರನಹಳ್ಳಿ ಮಜರಾದಲ್ಲಿ ನ್ಯಾಸನಹಳ್ಳಿಗೆ ಇವತ್ತು ನಮ್ಮ ಪ್ರದೀಪನ ಕೇಳ್ಕೊಳ್ಳೋಷ್ಟಿಗೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ನಮ್ಮ ಸಂತೋಷ ಸಹ ಸಹಾಯ ಮಾಡಿದ್ದಾರೆ. ಅವ್ರಿಗೂ ನಮಗೆ ಧನ್ಯವಾದಗಳು ಹೇಳ್ತಾ, ಅದೇ ರೀತಿ ನಮ್ಮ ಪ್ರದೀಪ ಅಣ್ಣನಿಗೂ ಧನ್ಯವಾದಗಳು ಹೇಳ್ತಾ, ಎಲ್ಲರಿಗೂ ನಮ್ಮೂರು ಜನಗಳು ಎಲ್ರಿಗೂ ಇವತ್ತಿಷ್ಟು ಜನ ಸಪೋರ್ಟ್ ಆಗಿದ್ದಾರೆ ಅಂದರೆ ನಂಗೆ ಸಂತೋಷ ಆಯಿತು. ಇಂಥ ಹಳ್ಳಿಯಲ್ಲಿ ಇಷ್ಟು ಜನ ಬಂದವರು ಅಂತ ಇಷ್ಟು ದೂರ ಬಂದಿದ್ದಾರಂತೆ ನಿಮ್ಗೆಲ್ಲರಿಗೂ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಯರ್ನಾಗನಹಳ್ಳಿ ಆಗಲಿ, ಕೊಂಡೇನಹಳ್ಳಿ, ನಾರೇನಹಳ್ಳಿ ಆಗಲಿ, ಅದೇ ರೀತಿಯಾಗಿ ಇಲ್ಲಿಂದ ಗೊಳ್ಳಹಳ್ಳಿ ಪಂಚಾಯತ್ ಎಲ್ಲರೂ ಬಂದವ್ರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಇವತ್ತು ಪ್ರದೀಪಣ್ಣ ಹೇಳಿದ್ದು ಎರಡು ಮಾತು ನಮ್ಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಇದು ಕೊಡಿ ಅಂತ ಪ್ರೋಸೆಸ್ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಚೆನ್ನಾಗಿ ಕೊಡ್ತಾವ್ರೆ. ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಬಟ್ಟೆಗಳು, ಅಂಗನವಾಡಿ ಮಕ್ಕಳಿಗೆ ಬಟ್ಟೆಗಳು, ಅದೇ ರೀತಿಯಾಗಿ ಹೆಂಗಸರಿಗೆ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೀರೆ ಸಹ ನೀಡಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತಾ, ಇವತ್ತು ಎಷ್ಟೋ ಜನ ಹೇಳ್ತಾರೆ ಪ್ರದೀಪನ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಸುಳ್ಳು ಅಂತ. ಅವ್ರು ಹೇಳಿದ್ದು ಫಸ್ಟ್ ಆರೋಗ್ಯ ಕೊಡ್ರಿ ಅಂತ. ಇವತ್ತಿಷ್ಟು ಎಷ್ಟೋ ಜನ ಎಲ್ಲೂ ನೋಡಿದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ರೆ ಒಂದು 200-300 ಒಂದು ಟೋಕನ್ ಅಡ್ವಾನ್ಸ್ ತಗೊತಿದ್ರು. ಇಲ್ಲಿ ಉಚಿತವಾಗಿ ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾ, ಇನ್ನೂ ಇದೇ ರೀತಿ ಮುಂದುವರಿಸಬೇಕಂತ ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವರಿಗೆ ಆರೋಗ್ಯ ಸಚಿವರಾಗಿ ಕೆಲಸ ಕೊಡಬೇಕಂತ ನಾವು ಇಷ್ಟಪಡ್ತಾ ಇದ್ದೀವಿ. ಆಂಬುಲೆನ್ಸ್ ಬಗ್ಗೆ ಇಂಥ ವ್ಯಕ್ತಿನ 108 ಫೋನ್ ಮಾಡಿದ್ರೆ ಮಂಚನಹಳ್ಳಿಗೆ ಫೋನ್ ಮಾಡಿ, ಪೆರೇಸಂದ್ರಿಗೆ ಫೋನ್ ಮಾಡಿ, ಚಿಕ್ಕಬಳ್ಳಾಪುರಕ್ಕೆ ಫೋನ್ ಮಾಡಿ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಅಮ್ಮ ಆಂಬುಲೆನ್ಸ್ಗೆ ಹೋಗಿಳಿದಕ್ಕೆ 25 ನಿಮಿಷಕ್ಕೆ ಬಂದುಬಿಡ್ತಾರೆ ಇಲ್ಲಿ ನಮ್ಮೂರಿಗೆ. ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಅಮ್ಮ ಆಂಬುಲೆನ್ಸ್ ಅಂತ ಇಕ್ಕಿದ್ದಕ್ಕೆ ಸಂತೋಷ ಆಯ್ತು ನನಗೆ. ಇನ್ನೊಂದು ಪ್ರದೀಪ್ ಈಶ್ವರಣ್ಣ ಅವರು ಆಂಬುಲೆನ್ಸ್ ಕೊಟ್ಟಿದ್ದೆ. ಇಲ್ಲಿಂದ ಬೆಂಗಳೂರು ತನಕ ಬಿಡ್ತಾರೆ. 2,500-3,000 ತಗೊತಾರೆ ಒಬ್ಬೊಬ್ಬರು. ಆಂಬುಲೆನ್ಸ್ ಡ್ರೈವರ್ 2,500 ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಹಾಸ್ಪಿಟ್ಲಲ್ಲಿ. ಈ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ನಿಮ್ಗೆ ಇಷ್ಟು ಕೊಡ್ತೀನಿ, ಆ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಇಷ್ಟು ಕೊಡ್ತೀನಿ ಅಂತ. ಆದರೆ ನಮ್ಮ ಅಮ್ಮ ಆಂಬುಲೆನ್ಸ್ ಅವ್ರು ಯಾರು ಆ ರೀತಿ ಮಾಡಿಲ್ಲ. ಎಲ್ಲ ನಿಯತ್ತಾಗಿ ಕೆಲಸ ಮಾಡ್ತಾವ್ರೆ. ಅವ್ರು ಯಾವ ಸಪ್ತಗಿರಿ ಕರ್ಕೊಂಡು ಹೋಗ್ಬೇಕು, ಚೆನ್ನಾಗಿ ತೋರಿಸ್ಬೇಕು. ನನಗೆ ಯಾರೋ ಹೇಳಿದ್ರು, ನಮಗೆ ನಮ್ಮೂರವರೊಬ್ಬರು ಸೂಪರಾಗಿ ನೋಡ್ಕೊಂಡ್ರಪ್ಪ, ಬರೋ ತನಕ ಚೆನ್ನಾಗಿ ನೋಡ್ಕೊಂಡು ಕಳ್ಸವ್ರೆ ನನಗೆ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದ್ರು. ಇದೇ ರೀತಿ ಮುಂದುವರಿಸಬೇಕಂತ ನಾನು ಪ್ರದೀಪ್ ಅಣ್ಣನ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೂರಿಗೆ ಹಳ್ಳಿ ಬರಬೇಕಂತ ಆಸೆ ಬರ್ತಾ ಇದ್ದೀನಿ. ಪ್ರದೀಪ್ ಅಣ್ಣ ಕೇಳ್ಕೊತಾ ಇದ್ದೀನಿ. ನಮಗೆ ಸ್ಕೂಲ್ ಮಕ್ಕಳಿಗೆ ಅದೇ ಚಿಕ್ಕ ಮಕ್ಕಳನ್ನ ಯಾವತ್ತಿದ್ರು ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ಎರಡಕ್ಕೆ ಚೆನ್ನಾಗಿ ಕೊಡ್ತಾವ್ರೆ. ನನಗೆ ಸಂತೋಷ ಆಯಿತು. ಇದೇ ರೀತಿ ಮುಂದುವರಿಸ್ಬೇಕು. ಇನ್ನು ನಮ್ಗೆ ಇದೇ ರಾಜಕೀಯ ಯಾವತ್ತೂ ಶಾಶ್ವತ ಇರೋಲ್ಲ. ಅವರು ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಜೀವನದಲ್ಲಿ ಎಲ್ಲರೂ ತಿಳ್ಕೊತಾರೆ. ಇಂಥ MLA ಬಂದಿದ್ರಪ್ಪ, ಇಂಥ ಬಡ MLA ಬಂದೆ ನಮ್ಗೆ ಇಂಥವೆಲ್ಲ ಮಾಡೋರಪ್ಪ ಅಂತ. ಇವಾಗ ಎಷ್ಟೋ ಜನ ನಮ್ಮೂರಲ್ಲಿ ಕೇಳ್ಕೊತಾರೆ, ನೋಡಪ್ಪ ಎಷ್ಟು ದೂರದಿಂದ ಬಂದವ್ರೆ, ಕ್ಯಾಂಪ್ ಮಾಡಿ ನ್ಯಾಷನಲ್ಗೆ ಬಂದವ್ರು ನನ್ನೇ ಕೇಳ್ಕೊಂಡ್ರು. ನಾನು ಎಷ್ಟೋ ಜನ ಕೇಳಿದೆ, ಹೋಗ್ಬಿಟ್ಟು ನೋಡ್ಕೊಂಬಮ್ಮ, ಫ್ರೀ, ಏನಕ್ಕೆ ಆಸೆ ಕೊಡಬೇಡ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಸಂತೋಷ ಆಗ್ತದೆ ನಾನು ಪ್ರದೀಪನ ಮಾಡ್ತಾ ಇರೋದಕ್ಕೆ. ಅದೇ ರೀತಿ ಇದೇ ರೀತಿಯಾಗಿ ಮುಂದುವರಿಸಿದ್ರೆ ನಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಪ್ರದೀಪನ್ಗೆ.